ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್ ಕಲ್ಕುಣಿ. ಸ್ನೇಹಿತರೆ, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರುವಂಥ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ನಾನು ಆಯ್ಕೆ ಆಗ್ತೀನಿ ಎಂಬ ಒಂದು ಛಲ ಇರುವ ಹಾಗೆ ಹೆಚ್ಚು ಅಂಕಗಳನ್ನು ಪಡೆದಿರುವ ಅಭ್ಯರ್ಥಿಗಳಿಗಾಗಿ ತಮಗೆಲ್ಲರಿಗೂ ಗೊತ್ತು, ದೈಹಿಕ ಪರೀಕ್ಷೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಯ ನಂತರ ದೈಹಿಕ ಪರೀಕ್ಷೆ ಇದೆ. ಈ ದೈಹಿಕ ಪರೀಕ್ಷೆಯಲ್ಲಿ ಮುಖ್ಯವಾಗಿ ಓಟ ಇರ್ತದೆ, ರನ್ನಿಂಗ್, ಲಾಂಗ್ ಜಂಪ್ ಆ್ಯಂಡ್ ಹೈ ಜಂಪ್ ಮತ್ತು ಶಾರ್ಟ್ ಪುಟ್ ಇರ್ತದೆ. ಹಾಗೆ ಅದನಂತರ ವೈದ್ಯಕೀಯ ಪರೀಕ್ಷೆ ಇರ್ತದೆ. ಈ ಲಾಂಗ್ ಜಂಪ್ ಬಗ್ಗೆ ನನಗೆ ಗೊತ್ತಿರುವಂಥ 2 ಮಾಹಿತಿಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ನನಗೆ ಶಾಲಾ ಮಟ್ಟದಿಂದಲೂ ತುಂಬ ಕ್ರೀಡೆಯಲ್ಲಿ ಆಸಕ್ತಿ ಇತ್ತು. ನನ್ನ ನೆಚ್ಚಿನ ಕ್ರೀಡೆ ಮೊದಲು ಕ್ರಿಕೆಟ್ ಆಗಿತ್ತು. ತದನಂತರ ನಮ್ಮ ಗಾಡ್ ಫಾದರ್ ಅಂತಲೇ ಹೇಳ್ಬೋದು, ಉಮಾಶಂಕರ್ ಸರ್ ಅವರು ಪಿ ಟಿ ಮೇಸ್ಟ್ರು. ಅವರು ನಮ್ಮೂರಿನ ಪಿ ಟಿ ಮೇಸ್ಟ್ರು, ನಮ್ಮೂರಿನವರೇ. ನಮ್ಮೂರು ಶಾಲೆಯಲ್ಲೂ ಅವರು ಪಿ ಟಿ ಮಾಸ್ಟ್ರು ಕರ್ತವ್ಯವನ್ನು ನಿರ್ವಹಿಸ್ತಾಯಿದ್ರು. ಅವರು ನನಗೆ ಖೋ ಕ್ರೀಡೆಯಲ್ಲಿ ಬಹಳ ನನಗೆ ಆಸಕ್ತಿಯನ್ನು ಮೂಡಿಸಿದಂಥ ವ್ಯಕ್ತಿ ಅವರು ಸರು. ಹಾಗೆ ಪ್ರಶಸ್ತಿಗಳನ್ನು ಸಹ ನಾವು ಪಡ್ಕೊಂಡಿದ್ದೀವಿ. ಈ ಲಾಂಗ್ ಜಂಪು ಒಂದು ಬಹಳ ಕೆಲವ್ರಿಗೆ ಕಷ್ಟಕರವಾಗಿರ್ತದೆ. ಆದರೆ ಅದು ಸುಲಭ ಮಾಡ್ಕೊಳ್ಳೋದು ಹೇಗಪ್ಪ ಅಂತಂದರೆ, ಮೊದಲು ನಾವು 100 ಮೀಟರ್ ಹಾಗೂ 200 ಮೀಟರ್ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಬೇಕು. ನಮಗೆಲ್ಲೇ ದಿನವೇ ನಾನು ಕೂಡ ಹೇಳಿದ್ದೀನಿ, ರನ್ನಿಂಗ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಮೊದಲು ಸಿದ್ಧತೆ ಹೇಗಿರಬೇಕು ಅಂತೇಳಿ. ಈ ಲಾಂಗ್ ಜಂಪನ್ನ ನಾವು ಜಿಗಿಬೇಕಾದ್ರೆ, ಅಂದರೆ ಉದ್ದ ಜಿಗಿತವನ್ನು ಜಿಗಿಬೇಕಾದ್ರೆ ನಾವು ಮೊದಲು 100 ಅಥವಾ 200 ರನ್ನಿಂಗನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಯಾಕೆ ಮಾಡಬೇಕು ಅಂತಂದರೆ, ಆ ಫೋರ್ಸ್ ಇರ್ತದಲ್ಲ, ಓಡ್ ಫೋರ್ಸಲ್ಲಿ ನಾವು ಒಂದು ಸ್ವಲ್ಪ ಸ್ಕಿಲ್, ಆ ಗೆರೆ ಹಾಕಿರ್ತಾರಲ್ಲ, ಆ ಗೆರೆಯನ್ನು ನೋಡ್ಕೊಂಡು ಆ ಗೆರೆಗೆ ಟಚ್ ಆಗದಂಗೆ ನಾವು ನೆಗೆದ್ರೆ ಖಂಡಿತ ನಾವು ಅದರಲ್ಲಿ ತೇರ್ಗಡೆ ಆಗ್ತೀವಿ. ಅದು ಪುರುಷರಿಗೆ 3.80, ಲೇಡೀಸ್ಗೆ 2.50 ಇಷ್ಟನ್ನು ನೆಗಿಬೇಕು. ಈ ಲಾಂಗ್ ಜಂಪ್ ಆಗಲಿಲ್ಲ ಅಂತಂದರೆ ಹೈ ಜಂಪ್ಲಿ ಪಾಸ್ ಆಗಬೇಕು. ಅದು ಹುಡುಗರಿಗೆ 2.50 1.20, ಹುಡುಗಿರಿಗೆ 0.90 ಇದೆ. 0.90 ಇದೆ. ಕನ್ಫ್ಯೂಸ್ ಮಾಡ್ಕೊಂಡು ನನಗೂ ಕನ್ಫ್ಯೂಸ್ ಆಗಿಬಿಡ್ತಿದೆ. ಲಾಂಗ್ ಜಂಪು 3.80 ಪುರುಷರಿಗೆ, ಮಹಿಳೆಯರಿಗೆ 2.50 ಉದ್ದ ಜಿಗಿತ. ಹೈ ಜಂಪಲ್ಲಿ ಅಂದರೆ ಎತ್ತರ ಜಿಗಿತದಲ್ಲಿ 1.20 ಗಂಡು ಮಕ್ಕಳಿಗೆ, ಪುರುಷರಿಗೆ 0.90 ಮಹಿಳೆಯರಿಗೆ, ಹುಡುಗಿಯರಿಗೆ. ಇಷ್ಟು ನಾವು ಅಭ್ಯಾಸ ಮಾಡಬೇಕಂಥದ್ದು. ಲಾಂಗ್ ಜಂಪ್ನ ಆರಾಮಾಗಿ ಮಾಡ್ಬೋದು. ಹೈ ಜಂಪು ಇನ್ನೂ ಬಹಳ ಕಷ್ಟಕರವಾಗಿರ್ತದೆ, ಕೆಲವ್ರಿಗೆ ಅಭ್ಯಾಸ ಇರೋಲ್ಲ. ಅದರಲ್ಲಿ ಯಾರು ಪ್ರಾಕ್ಟೀಸ್ ಮಾಡಿರ್ತಾರೆ ಅವ್ರಿಗೆ ಖಂಡಿತ ಅದರಲ್ಲಿ ಶ್ರೇಯಸ್ಸಾಗ್ತದೆ. ಲಾಂಗ್ ಜಂಪನ್ನು ನೀವು ಮೊದಲು ಪ್ರಾಕ್ಟೀಸ್ ಮಾಡಬೇಕು. ಮುಂಚೆನೇ 100 ಅಥವಾ 200 ಮೀಟ್ರನ್ನೇ ಬಹಳ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ. ಆ ಫೋರ್ಸಲ್ಲಿ, ಆ ಓಡೋ ಫೋರ್ಸಲ್ಲಿ ಲಾಂಗ್ ಜಂಪು ಆರಾಮಾಗಿ ನಾವು ಮಾಡ್ಕೊಳ್ಬೋದು. ಇದೊಂದು ಟಿಪ್ಸು, ನನಗೆ ಗೊತ್ತಿರುವಂಥ ಟಿಪ್ಸು. ಯಾರು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿ 100, 200 ಪ್ರಾಕ್ಟೀಸ್ ಮಾಡಿರ್ತೀರಿ, ಆ ಫೋರ್ಸ್ ಇರ್ತದೆ. ಆ ಫೋರ್ಸಲ್ಲಿ ಆ ಗೆರೆ ದಾಟ್ದಂಗೆ ಸ್ಕಿಲ್ ಅದೊಂದು ತಂತ್ರಗಾರಿಕೆಯನ್ನು ಕಲ್ತ್ಕೊಂಡ್ರೆ ಖಂಡಿತ ನೀವು ಆ ಲಾಂಗ್ ಜಂಪನ್ನು ಯಶಸ್ವಿಯಾಗಿ ಪಾಸ್ ಮಾಡ್ತೀರಿ. ನಮಸ್ಕಾರ.